ಹಾಯ್ ಫ್ರೆಂಡ್ಸ್, ಜಮ್ಮು ಕಾಶ್ಮೀರದಲ್ಲಿ ಪಿಎಂ ನರೇಂದ್ರ ಮೋದಿ ಚೆನಾಬ್ ಮತ್ತು ಆಂಜಿ ಖಾಡ್ ಅನ್ನೋ 2 ರೈಲ್ವೆ ಬ್ರಿಡ್ಜಸ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ಚೆನಾಬ್ ವಿಶ್ವ ದಾಖಲೆ ಬರೆದಿದೆ. ಹಲವು ವಿಚಾರಗಳಿಂದ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಸ್ವಾತಂತ್ರ್ಯ ಬಂದು 7 ದಶಕಗಳ ಬಳಿಕ ಈಗ ಕಾಶ್ಮೀರ ರೈಲ್ವೆ ಮೂಲಕ ಭಾರತದ ಉಳಿದ ಸಿಟಿಗಳಿಗೂ ಭಾರತದ ಉಳಿದ ಭಾಗಕ್ಕೂ ಕನೆಕ್ಟ್ ಆಗ್ತಾ ಇದೆ. ಕಾಶ್ಮೀರ ಕಣಿವೆ ಎಷ್ಟು 7 ದಶಕಗಳ ಬಳಿಕ ರೈಲ್ವೆ ಮೂಲಕ ಕನೆಕ್ಟ್ ಆಗ್ತಿರೋದು. ಹಾಗಿದ್ರೆ ಚೆನಾಬ್ ರೈಲ್ವೆ ಬ್ರಿಡ್ಜ್ನ ಪ್ರಾಮುಖ್ಯತೆ ಏನು, ಇದರ ವಿಶೇಷತೆ ಏನು, ಇದನ್ನ ಸೇಫೆಸ್ಟ್ ಸೇತುವೆ ಅಂತ ಕರಿತಿರೋದು ಯಾಕೆ, ಕಾಶ್ಮೀರ ಜನಕ್ಕೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ವಿಶ್ವದಲ್ಲೇ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ ರೈಲ್ವೆ ಬ್ರಿಡ್ಜ್. ಇದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚೆನಾಬ್ ನದಿ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದು ಕೌರಿ ಮತ್ತು ಬಕಾಲ್ ಅನ್ನೋ ಪ್ರದೇಶಗಳಿಗೆ ಬ್ರಿಡ್ಜ್ ಮೂಲಕ ಕನೆಕ್ಟಿವಿಟಿ ಕೊಡುತ್ತೆ. ಆ 2 ಜಾಗಗಳಿಗೆ ಕನೆಕ್ಟಿವಿಟಿ ಕೊಡೋ ಮೂಲಕ ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಸೇತುವೆ ಅನ್ನೋ ವಿಶ್ವ ದಾಖಲೆಗೆ ಪಾತ್ರ ಆಗಿದೆ. ಇದು ನದಿ ತಳದಿಂದ 1178 ಅಡಿ ಎತ್ತರದಲ್ಲಿ ನಿರ್ಮಾಣ ಆಗಿದೆ. ಪ್ಯಾರಿಸ್ನ ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರ ಇದೆ. ದಿಲ್ಲಿಯ ಕುತುಬ್ ಮಿನಾರ್ಗಿಂತ 287 ಮೀಟರ್ ಎತ್ತರ ಇದೆ. ಸೇತುವೆ 1315 ಮೀಟರ್ ಅಂದರೆ 1.31 ಕಿಲೋಮೀಟರ್ ಉದ್ದ ಇದ್ದು, ಇದರ ಕೆಳಗೆ ಸಪೋರ್ಟ್ಗೆ ನಿರ್ಮಿಸಲಾಗಿರೋ ಕಮಾನು ರೀತಿಯ ರಚನೆ 467 ಮೀಟರ್ನಷ್ಟು ಉದ್ದ ಇದೆ. ಇದರಲ್ಲಿ 90 ಡೆಕ್ ಸೆಗ್ಮೆಂಟ್ಗಳಿದ್ದು ಒಂದೊಂದು 80 ಟನ್ ತೂಕ ಹೊಂದಿವೆ. ಸೇತುವೆ ಮೇಲೆ ರೈಲು ಹಳಿಗಳ ಕೆಳಗಿರೋ ರಚನೆಗೆ ಡೆಕ್ ಸೆಗ್ಮೆಂಟ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ 6 ಲಕ್ಷ ಬೋಲ್ಟ್ಗಳನ್ನು ಬಳಸಲಾಗಿದೆ. ಇದರ ಅಗಲ 13.5 ಮೀಟರ್ನಷ್ಟಿದೆ. ಈ ಸೇತುವೆಯಲ್ಲಿ 28,000 ಟನ್ನಷ್ಟು ಸ್ಟೀಲ್ ಯೂಸ್ ಮಾಡಲಾಗಿದೆ. ಅಂದರೆ 2,80,00,000 kgಯಷ್ಟು ಸ್ಟೀಲ್ ಇದರಲ್ಲಿದೆ. ಈ ಸೇತುವೆ ನಿರ್ಮಾಣಕ್ಕೆ ಬರೋಬ್ಬರಿ 1,456 ಕೋಟಿ ರೂಪಾಯಿ ಖರ್ಚಾಗಿದೆ. ಭಾರತೀಯ ರೈಲ್ವೆಯ ಕೊಂಕಣ್ ರೈಲ್ವೆ ಈ ಕಾಮಗಾರಿಯ ನೇತೃತ್ವ ವಹಿಸಿತ್ತು. ಬಿರುಗಾಳಿ ಭೂಕಂಪಕ್ಕೂ ಜಗ್ಗಲ್ಲ. ಕಾಶ್ಮೀರದ ಭೌಗೋಳಿಕ ಪರಿಸ್ಥಿತಿ ಮತ್ತು ಚಾಲೆಂಜಸ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಈ ಸೇತುವೆಯನ್ನು ತುಂಬಾ ಆಧುನಿಕವಾಗಿ ನಿರ್ಮಿಸಲಾಗಿದೆ. ಗಂಟೆಗೆ 266 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೂ ಕೂಡ ಈ ಸೇತುವೆ ತಡ್ಕೊಳ್ಳುತ್ತೆ. ಅದೇ ರೀತಿ ಭೂಕಂಪ ಆದರೂ ಕೂಡ ಈ ಸೇತುವೆ ಗಟ್ಟಿಯಾಗಿ ನಿಂತಿರುತ್ತೆ. ಇದೆಲ್ಲ ಈ ಹಿಮಾಲಯನ್ ರೇಂಜ್ ಎಲ್ಲ ಭೂಕಂಪನದ ಕ್ಷೇತ್ರಗಳೇ ಅಲ್ವಾ. ಸೊ ಆದರೂ ಕೂಡ ತಡ್ಕೊಳ್ಳೋ ರೀತಿ ನಿರ್ಮಾಣ ಮಾಡಲಾಗಿದೆ. ರಿಕ್ಟರ್ ಮಾಪಕದ 8 ತೀವ್ರತೆಯ ಭೂಕಂಪ ಆದರೂ ಕೂಡ, 8 ಅಂದ್ರೆ ಹೆವಿ ದೊಡ್ಡ ಭೂಕಂಪ, ಸರ್ವನಾಶದ ಭೂಕಂಪ ಅಂತ ಅರ್ಥ. 5-6 ದಾಟದ ಮೇಲೇನೆ ತೀವ್ರ ಭೂಕಂಪನೆ, 7 ದಾಟಿದ್ರೆ ತೀವ್ರ ವಿನಾಶದ ಭೂಕಂಪ ಅಂತ. ಆದರೆ ಈ ಸೇತುವೆಗೆ 8 ತೀವ್ರತೆಯ ಭೂಕಂಪವನ್ನು ತಡೆದುಕೊಳ್ಳೋ ಸಾಮರ್ಥ್ಯ ಇರೋ ರೀತಿಯಲ್ಲಿ ಕಟ್ಟಲಾಗಿದೆ. IIT ಡೆಲ್ಲಿ ಮತ್ತು IIT ರೂರ್ಕಿ ಸಹಯೋಗದಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಅದೇ ರೀತಿ ಕಾಶ್ಮೀರದಲ್ಲಿನ ವಾತಾವರಣಕ್ಕೆ ತಕ್ಕಂತೆ -40°C ಕಡಿಮೆ ವಾತಾವರಣವನ್ನು ಕೂಡ, ಲೋ ಟೆಂಪರೇಚರನ್ನು ಕೂಡ ಆರಾಮಾಗಿ ತಾಳ್ಕೊಳ್ಳುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಇರೋದ್ರಿಂದ ಪಕ್ಕದ ಪಾಕಿಗಳೇನಾದರೂ ಉಗ್ರ ಬುದ್ಧಿ ತೋರಿಸುವ ಅಪಾಯ ಕೂಡ ಇರುತ್ತಲ್ಲ. ಹೀಗಾಗಿ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಹಯೋಗದಲ್ಲಿ ಈ ಸೇತುವೆಯನ್ನು ಬ್ಲಾಸ್ಟ್ ಪ್ರೂಫ್ ಆಗಿ ನಿರ್ಮಿಸಲಾಗಿದೆ. ಉಗ್ರ ಕೀಟಗಳು ಬಂದು ಸ್ಫೋಟ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಲ್ಲ, ಇದನ್ನೇನು ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈ ಸೇತುವೆಗೆ ರಕ್ಷಣೆ ಇರುತ್ತೆ. ಅಲ್ಲಿ ಬಂದು ಸ್ಫೋಟ ಮಾಡೋ ತನಕ ನಮ್ಮ ಭದ್ರತಾ ಪಡೆಗಳು ಸುಮ್ಮನೆ ಕೂತಿರೋದಿಲ್ಲ. ಹೈ ವ್ಯಾಲ್ಯೂ ಅಸೆಟ್ ಇದು, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಅವ್ರ ಹತ್ರ ಬರಬೇಕಾದ್ರೇ ಅವ್ರನ್ನ ಕಳಿಸ್ಬೇಕಾಗಿರೋ ಕಡೆಗೆ ಪಾರ್ಸೆಲ್ ಮಾಡಲಾಗಿರುತ್ತೆ. ಸ್ಟಿಲ್ ಅವ್ರೇನಾದರೂ ಬಂದು ಸ್ಫೋಟ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇದು ಸ್ಫೋಟ ನಿರೋಧಕ, ಬ್ಲಾಸ್ಟ್ ಪ್ರೂಫ್. 22 ವರ್ಷಗಳ ನಿರ್ಮಾಣ, 120 ವರ್ಷ ಸೇವೆ. 2003ರಲ್ಲಿ ಶುರುವಾಗಬೇಕಾಗಿತ್ತು. ಇದು 22 ವರ್ಷಗಳೇ ಬೇಕಾಯಿತು. 2003ರಲ್ಲಿ ಶುರು ಮಾಡೋಣ ಅಂತ ಮಾಡಿದ್ರೂ ಕೂಡ 2008ರಲ್ಲಿ ಭದ್ರತೆ ಕಾರಣ ಅಂತ ಕೊಟ್ಟು ಕೆಲಸವನ್ನು ನಿಲ್ಲಿಸೇ ಬಿಟ್ಟಿದ್ರು. ಆದರೆ 2010ರಲ್ಲಿ ಡಿಸೈನ್ನಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ಮತ್ತೆ ಕೆಲಸವನ್ನು ಶುರು ಮಾಡಲಾಯಿತು. ಅದಾದಮೇಲೆ ಕಳೆದ ಕೆಲ ವರ್ಷಗಳಲ್ಲಿ ತುಂಬ ಮಹತ್ವ ಕೊಟ್ಟು, ಜಾಸ್ತಿ ವೇಗ ಕೊಟ್ಟು ಇದನ್ನು ಪೂರ್ಣಗೊಳಿಸಲಾಗಿದೆ ಈಗ. ಅದೇ ರೀತಿ ಈ ಸೇತುವೆ 120 ವರ್ಷಗಳ ಕಾಲ ಗಟ್ಟಿಮುಟ್ಟಾಗಿರುತ್ತೆ. ಅಂದರೆ 2145ನೇ ಇಸವಿವರೆಗೂ ಇದು ಸೇವೆಯಲ್ಲಿ ಇರುತ್ತೆ. ಈ ರೀತಿ ದೀರ್ಘಾವಧಿಗೆ ಸೇವೆ ಸಲ್ಲಿಸೋ ಮೂಲಭೂತ ಸೌಕರ್ಯದ ಮೇಲೆ ಬಂಡವಾಳ ಹೂಡಿರೋದು ಭಾರತದ ಇತಿಹಾಸದಲ್ಲೇ ಮೊದಲು ಅಂತ ಬಣ್ಣಿಸಲಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸೇತುವೆ ಸ್ವಾತಂತ್ರ್ಯ ಬಂದಲ್ಲಿಂದ, ಅಂದರೆ ಕಳೆದ 7 ದಶಕಗಳಿಂದ ಕಾಶ್ಮೀರ ಕಣಿವೆಗೆ ಭಾರತದ ಇತರ ಭಾಗದಿಂದ ಡೈರೆಕ್ಟ್ ರೈಲ್ವೆ ಕನೆಕ್ಟಿವಿಟಿಯನ್ನು ಕೊಡುವ ಕನಸಿತ್ತಲ್ಲ, ಅದನ್ನು ನನಸು ಮಾಡುವಲ್ಲಿ ಯಶಸ್ವಿಯಾಗಿದೆ. ನಾಚಿಕೆಗಳು ನಮಗಿನ್ನೂ ಆಗಿರಲಿಲ್ಲ, ಅಂದರೆ ಈಗ ಅದು ನನಸಾಗಿದೆ. ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಕಾಶ್ಮೀರ ಕಣಿವೆಯಲ್ಲಿರೋ ಶ್ರೀನಗರ ಮತ್ತು ಜಮ್ಮುವಿನ ಕತ್ರಾ ನಡುವಿನ ಪ್ರಯಾಣದ ಅವಧಿಯನ್ನು
3 ಗಂಟೆ ಕಮ್ಮಿ ಮಾಡುತ್ತೆ, 3 hours ಉಳಿಸುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 night 5 days ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜಮ್ಮು ಕಾಶ್ಮೀರದ ಮಹತ್ವಾಕಾಂಕ್ಷೆಯ ಯೋಜನೆ ಚೆನಾಬ್ ಸೇತುವೆ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ನ ಭಾಗ. ಈ ಇಡೀ ಯೋಜನೆ 43,780 ಕೋಟಿ ರೂಪಾಯಿ ವೆಚ್ಚದ್ದು ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ 36 ಸುರಂಗ ಇದ್ರೆ, 943 ಸೇತುವೆಗಳಿವೆ. ಅವುಗಳಲ್ಲಿ ಈ ಚೆನಾಬ್ ಸೇತುವೆ ಕೂಡ ಒಂದು. ಜಮ್ಮು ಉಧಂಪುರ್ ರೈಲ್ವೆ ಲೈನ್ಗೆ ಮೊದಲಿಗೆ ಇಂದಿರಾ ಗಾಂಧಿ 1983ರಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ರು. ಆದರೆ ಇಂದಿನ ಮಾಡರ್ನ್ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ ಲೈನ್ ಘೋಷಿಸಿದ್ದು PV ನರಸಿಂಹರಾವ್ 1994ನಲ್ಲಿ 1994ರಲ್ಲಿ. ಅದೇ ಟೈಮ್ನಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ 2003ರಲ್ಲಿ ಇದರ ಕೆಲಸ ಶುರು ಆಯಿತು. 5 ಹಂತಗಳಲ್ಲಿ ಯೋಜನೆಯ ಕೆಲಸ ನಡೆದಿದ್ದು ಈಗ ಬಹುತೇಕ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಕಾಶ್ಮೀರಿಗಳಿಗೆ ಇನ್ನು ಮುಂದೆ ವ್ಯಾಪಾರ ಸಲ್ಲಿಸು. ಈ ರೈಲ್ವೆ ಲೈನ್ನಿಂದ ಜಮ್ಮು ಕಾಶ್ಮೀರ ಜನರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಅದರಲ್ಲೂ ವ್ಯಾಪಾರ ಸುಲಭ ಆಗುತ್ತೆ. ಈ ಹಿಂದೆ ಚಳಿಗಾಲ ಬಂತು ಅಂದರೆ ಹಿಮ ಬಿದ್ದು ಕಾಶ್ಮೀರದಲ್ಲಿ ರಸ್ತೆಗಳಲ್ಲಿ ವಾಹನ ಸಂಚರಿಸೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಇದರಿಂದ ಸರಕು ಸಾಗಾಟ, ವ್ಯಾಪಾರಕ್ಕೂ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಕಾಶ್ಮೀರದ ಜನ ಸೇಬು, ಕೇಸರಿ, ಡ್ರೈ ಫ್ರೂಟ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್ಗಳನ್ನು ಕೂಡ ಈಸಿಯಾಗಿ ದಿಲ್ಲಿ, ಮುಂಬೈ, ಕೋಲ್ಕತ್ತಾದಂತಹ ಮೇಜರ್ ಸಿಟೀಸ್ಗೆ ಕಳಿಸ್ಬೋದು. ಮೊದಲು ಲಾರಿಗಳಲ್ಲಿ ಸರಕು ಸಾಗಾಟ ನಡೀತಾ ಇದ್ರಿಂದ ದುಬಾರಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟೇ ಆಗ್ತಾ ಇತ್ತು. ಆದರೆ ಈಗ ಕಡಿಮೆ ದರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಇದರಿಂದ ಕಾಶ್ಮೀರ ಕಣಿವೆಯ ಸಣ್ಣ ಮತ್ತು ಮೀಡಿಯಂ ಸ್ಕೇಲ್ನ ಉದ್ಯಮಿಗಳಿಗೆ, ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ, ಆರ್ಥಿಕವಾಗಿ ಲಾಭ ಆಗುತ್ತೆ. ಅದೇ ರೀತಿ ಕಾಶ್ಮೀರಕ್ಕೂ ದೇಶದ ವಿವಿಧ ಭಾಗಗಳಿಂದ ಅಕ್ಕಿ, ಗೋಧಿ, ಮಾಂಸ, ಡೇರಿ, ಹಾಲಿನ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವು ರೀತಿಯ ಸಾಮಗ್ರಿ ಮೊದಲಿಗಿಂತ ಕಮ್ಮಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನೊಂದಿಗೆ ಸರಬರಾಜಾಗುತ್ತೆ. ಇದು ಕೂಡ ಅವರಿಗೂ ಕೂಡ ಕಮ್ಮಿ ರೇಟಿಗೆ ವಸ್ತುಗಳು ಸಿಗೋಕೆ ಸಾಧ್ಯ ಆಗುತ್ತೆ. ಸುಲಭವಾಗಲಿದೆ ಕಾಶ್ಮೀರ ಪ್ರವಾಸ. ಈವರೆಗೆ ಭೂಮಿ ಮೇಲಿನ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದ ಕಾಶ್ಮೀರಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಅಪಾಯಕಾರಿ ಗುಡ್ಡಗಳ ನಡುವೆ ಸಾಗಬೇಕಾಗಿತ್ತು. ಆದ್ರೀಗ ಶ್ರೀನಗರ, ಪಹಲ್ಗಾಮ್, ಗುಲ್ಮಾರ್ಗ್ ಮತ್ತು ಸೋನಮಾರ್ಗ್ನಂತಹ ಜಾಗಗಳಿಗೆ ಒಂದೇ ಭಾರತ್ ರೈಲಲ್ಲಿ ಆರಾಮಾಗಿ ಹೋಗ್ಬೋದು. ವೈಷ್ಣೋದೇವಿ ಮಂದಿರ, ಅಮರನಾಥ ಯಾತ್ರೆ ಕೂಡ ಈಸಿ ಆಗುತ್ತೆ. ರೈಲ್ನಲ್ಲಿ ಹೋಗೋದ್ರಿಂದ ಪ್ರವಾಸಿಗರು ಕಡಿಮೆ ದುಡ್ಡಿನಲ್ಲಿ ಕಾಶ್ಮೀರ ಪ್ರವಾಸ ಮಾಡೋಕೆ ಸಾಧ್ಯ ಆಗುತ್ತೆ. ಎಲ್ಲ ಬಿಡಿ, ಚೆನಾಬ್ ಸೇತುವೆ ಈಗ ಅದ್ಭುತ ನಿರ್ಮಾಣ. ಅದನ್ನು ನೋಡೋದೇ ಒಂದು ಪ್ರವಾಸಿ ಆ್ಯಕ್ಟಿವಿಟಿ ಆಗುತ್ತೆ, ಟೂರಿಸ್ಟ್ ಆ್ಯಕ್ಟಿವಿಟಿ ಆಗುತ್ತೆ. ಆ ಚೆನಾಬ್ ಬ್ರಿಡ್ಜ್ ಮೇಲೆ ರೈಲಲ್ಲಿ ಹೋಗೋದಿದೆಯಲ್ಲ, ಆ 1 ಕಿಲೋಮೀಟರ್ಗೂ ಅಧಿಕದ ಉದ್ದದ ಪ್ರಯಾಣ ಇದೆಯಲ್ಲ, ಆ ಕಡೆ ನೋಡೋದೇ ಒಂದು ರೋಮಾಂಚಕ ಅನುಭವ ಆಗುತ್ತೆ. ಆಕಾಶದಲ್ಲಿ ರೈಲಲ್ಲಿ ಹೋದಂಗೆ ಆಗುತ್ತೆ. ಇದು ಪ್ರವಾಸಿಗರನ್ನ, ವ್ಲಾಗರ್ಸ್ಗಳನ್ನು, ಫೋಟೋಗ್ರಾಫರ್ಸನ್ನು, ಇಂಜಿನಿಯರ್ಸನ್ನು ಎಲ್ಲರನ್ನ ಆಕರ್ಷಿಸುತ್ತೆ. ಇಂಜಿನಿಯರಿಂಗ್ ಮಾರ್ವೆಲ್ ಇದು, ಇಂಜಿನಿಯರಿಂಗ್ ಅದ್ಭುತ ಇದು. ಅದನ್ನು ನೋಡೋಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬೋದು. ಜೊತೆಗೆ ಎಲ್ಲ ರೀತಿಯಲ್ಲೂ ಸೇಫ್ ಆಗಿ ನಿರ್ಮಿಸಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಇದರಿಂದ ಕಾಶ್ಮೀರ ಕಣಿವೆಯ ಆರ್ಥಿಕತೆಗೂ ಕೊಡುಗೆ ಸಿಗುತ್ತೆ. ಜೊತೆಗೆ ಸ್ಥಳೀಯ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಗೈಡ್ಗಳ ಬಿಸ್ನೆಸ್ ಹೆಚ್ಚಾಗುತ್ತೆ, ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಅದೊಂದೇ ಪಹಲ್ಗಾಮ್ನಂಥ ದಾಳಿ ಬಳಿಕ ಇಂಥ ಒಂದು ಬೆಳವಣಿಗೆ ಪ್ರವಾಸಿಗರನ್ನು ಮತ್ತೆ ಕಾಶ್ಮೀರಕ್ಕೆ ಸೆಳೆಯುತ್ತೆ. ಕಾಶ್ಮೀರದ ರಕ್ಷಣೆಗೂ ತುಂಬ ಅನುಕೂಲ. ಕೇವಲ ವ್ಯಾಪಾರ ಪ್ರವಾಸ ಮಾತ್ರವಲ್ಲ, ಸ್ಟ್ರಾಟಜಿಕಲಿ ಅಂದರೆ ರಕ್ಷಣೆ, ಸಂಪರ್ಕ ಮತ್ತು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದಲೂ ಈ ಬ್ರಿಡ್ಜ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೊದಲೆಲ್ಲ ಕಾಶ್ಮೀರದಲ್ಲಿ ಏನಾದರೂ ಆದರೆ ಸೇನೆ ಕಳಿಸೋಕೆ, ಸೈನಿಕರಿಗೆ ಅಗತ್ಯ ವಸ್ತುಗಳನ್ನು ಕಳಿಸೋಕೆ ಕಷ್ಟ ಆಗ್ತಿತ್ತು. ಆದರೆ ಈಗ ವರ್ಷದ ಎಲ್ಲ ಟೈಮ್ನಲ್ಲೂ ಅಂದರೆ ಎಲ್ಲ ರೀತಿಯ ವೆದರ್ನಲ್ಲೂ ಸುಲಭವಾಗಿ ಕಾಶ್ಮೀರಕ್ಕೆ ಸೇನೆ ಕಳಿಸೋಕೆ ಸಾಧ್ಯ ಆಗುತ್ತೆ. ಶಸ್ತ್ರಾಸ್ತ್ರ, ಅಗತ್ಯ ವಸ್ತುಗಳು, ಮಿಲಿಟರಿ ವಸ್ತುಗಳನ್ನು ಕಳಿಸ್ಬೋದು. ಹೆವಿ ಆರ್ಟಿಲರೀಸನ್ನು ಕೂಡ ಈ ಮಾರ್ಗದ ಮೂಲಕ ಕಳಿಸೋಕೆ ಸಾಧ್ಯ ಆಗುತ್ತೆ. ಪಹಲ್ಗಾಮ್ ದಾಳಿ ಬಳಿಕ ನಡೆದ ಸಂಘರ್ಷದಂತಹ ಟೈಮ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಕಾಶ್ಮೀರವನ್ನು ಭಾರತದೊಂದಿಗೆ ಈ ಟ್ರಾನ್ಸ್ಪೋರ್ಟೇಷನ್ ದೃಷ್ಟಿಯಿಂದ ಇನ್ನಷ್ಟು ಬೆಸೆಯುವಲ್ಲಿ ಹೆಲ್ಪ್ ಮಾಡುತ್ತೆ. ಅಂಜಿಘಾಟ್ ಬ್ರಿಡ್ಜ್ ವಿಶೇಷತೆ ಏನು? ಚೆನಾಬ್ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಆದರೆ ಅಂಜಿಘಾಟ್ ಸೇತುವೆ ದೇಶದ ಮೊದಲ ಕೇಬಲ್ ರೈಲ್ವೆ ಬ್ರಿಡ್ಜ್ ಆಗಿದೆ. ಇದು ಕೂಡ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲೈನ್ ಪ್ರಾಜೆಕ್ಟ್ನ ಭಾಗ. ಅಂಜಿ ನದಿ ಮೇಲೆ ನಿರ್ಮಿಸಲಾಗಿದ್ದು ನದಿ ತಳದಿಂದ 331 ಮೀಟರ್ನಷ್ಟು ಎತ್ತರ ಇದೆ. 725 ಮೀಟರ್ ಅಂದರೆ ಸುಮಾರು 3/4 ಕಿಲೋಮೀಟರ್, ಆಲ್ಮೋಸ್ಟ್ 1 ಕಿಲೋಮೀಟರ್ಗೆ ಸ್ವಲ್ಪ ಹಿಂದೆ ಅಷ್ಟು ಉದ್ದ ಇದೆ. ವೈ ಆಕಾರದಲ್ಲಿರೋ ಈ ಸೇತುವೆಯನ್ನು 96 ಹೈ ಟೆನೈಲ್ ಕೇಬಲ್ಗಳು ಹೊತ್ತಿವೆ.
ಈ ಕೇಬಲ್ಗಳ ಒಟ್ಟು ಉದ್ದ 653 ಕಿಲೋಮೀಟರ್ನಷ್ಟಿದೆ. 8,200 ಮೆಟ್ರಿಕ್ ಟನ್ ತೂಕದ ಸ್ಟೀಲ್ ಬಳಸಿ ನಿರ್ಮಾಣ ಮಾಡಲಾಗಿದೆ. ಚೆನಾಬ್ ರೈಲ್ವೆ ಸೇತುವೆಯಂತೆ ಕಂಪನ, ಬಲವಾದ ಗಾಳಿಯನ್ನ ಈ ಬ್ರಿಡ್ಜ್ ಕೂಡ ತಡೆದುಕೊಳ್ಳುವ ಶಕ್ತಿ ಇರೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಫ್ರೆಂಡ್ಸ್, ಇದು ವಿಶ್ವದ ಅತಿ ಎತ್ತರದ ಚೆನಾಬ್ ರೈಲ್ವೆ ಬ್ರಿಡ್ಜ್ ಬಗ್ಗೆ, ಹಾಗೆ ದೇಶದ ಮೊದಲ ಕೇಬಲ್ ರೈಲ್ವೆ ಬ್ರಿಡ್ಜ್ ಅಂಜಿಖಾಡ್ ಬ್ರಿಡ್ಜ್ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.